ಇದನ್ನೇ ನಾನು ಕೇಳಿದ್ದು. ತುಂಬಾ ವರ್ಷ ಆದ್ಮೇಲೆ ಸಿಕ್ಕಿದೆ ಅನ್ಸುತ್ತೆ. ಹೌದು ದೊಡ್ಡಯ್ಯ, ಗಾಯತ್ರಿ ಅಮ್ಮೋರು ಪ್ರಾಣ ಬಿಡಕ್ಕೂ ಮೊದಲು ಇದನ್ನ ಹೇಗಾದ್ರೂ ಮಾಡಿ ಮನೆಗೆ ತಲುಪಿಸಿ ಅಂತ ಹೇಳಿದ್ರಂತೆ. ಆ ತಾಯಿ ಹೇಳಿದ್ದು ಬೇರೆ ಯಾರಿಗೂ ಅಲ್ಲಮ್ಮ, ನನ್ಗೇನೆ. ಅಮ್ಮ ಅವ್ರು ಹಾಗೆ ಹೇಳಿದಾರಂದ್ರೆ ಇದ್ರಲ್ಲಿ ಏನಾರ ರಹಸ್ಯ ಇರ್ಬೋದು ನೈನಿ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದೋ ಏನೋ. ಇದು ಪ್ರಾಣಕ್ಕೆ ಸಂಬಂಧಪಟ್ಟಿದ್ದು. ತುಂಬಾ ವಿಚಿತ್ರವಾಗಿದೆ ಅಂತಂದ್ರೆ ಇದರಲ್ಲಿ ತುಂಬಾ ತುಂಬಾ ಬಹಳ ಮುಖ್ಯವಾದದ್ದೇನೋ ಇರುತ್ತೆ. ಅಮ್ಮವ್ರೆ, ಬಾ ಗಂಗಾ, ಜ್ಯೂಸ್ ತಗೊಳ್ಳಿ ಅಮ್ಮವ್ರೆ. ಲಕ್ಷ್ಮೀಪುರಕ್ಕೆ ಹೋಗಿ ಬರ್ತೀನಿ ಗಂಗಾ. ಹೋಗಿ ಬರ್ತೀನಿ ಅಂತಿದ್ದೀರಾ, ಜೊತೆಗೆ ನಾನು ಬರೋದು ಬೇಡವಾ ಅಮ್ಮವ್ರೆ? ವಿಶಾಲ್ದು ಬರ್ತಡೇ ಬರ್ತಿದೆಯಲ್ಲ, ಫಂಕ್ಷನ್ಗೆ ಬೇಕಾಗಿರೋದೆಲ್ಲ ಆರ್ಡ್ರ್ ಮಾಡಿದ್ದೀನಿ. ಅದೆಲ್ಲ ಇವತ್ತೇ ಬರ್ತಿದೆ. ನೀನಿದ್ರೆ ಸಹಾಯ ಆಗತ್ತೆ ಅಂತ ತಿಲೋತ್ತಮ ಹೇಳ್ತಿದ್ಲು. ಅಮ್ಮವ್ರೆ, ಅವಳು ಹೇಳಿದ್ರೆ ನಾನು ಇರಲ್ಲ ಅಮ್ಮವ್ರೆ. ಬೇಕಾದ್ರೆ ಇಬ್ರು ಕೆಲಸದವ್ರು ಇರ್ತಾರೆ ಅಂತ ಹೇಳ್ತೀನಿ. ಅದ ಹಾಗಲ್ಲ ಗಂಗಾ, ನೀನಿದ್ರೆ ಏನು ಮಿಸ್ ಆಗಲ್ಲ ಅಂತ ಅಷ್ಟೇ. ಅಮ್ಮವ್ರೆ, ಇದು ನಿಮ್ಮ ಮಾತಾ ಅವ್ರ ಮಾತಾ? ನನ್ನ ಮಾತೆ. ಸರಿ ಆಗಿದ್ರೆ ಇರ್ತೀನಿ. ನೀವು ಕುಡೀರಿ ಅಮ್ಮವ್ರೆ. ಬುದ್ಧಿ ಏನಾದರೂ ಕಟ್ಕೊಡ್ಲಾ? ಅದೆಲ್ಲ ಏನ್ ಬೇಡ. ಜ್ಯೂಸು ಸ್ವೀಟಾಗಿರ್ಲಿಲ್ಲ, ಹಣ್ಣು ಹುಳಿ ಇತ್ತು ಅನ್ಸತ್ತೆ. ಇನ್ನೊಂದು ಗ್ಲಾಸ್ ಜ್ಯೂಸ್ ತಗೊಂಡ್ಬರ್ತೀನಿ, ಇರಿ. ಪರವಾಗಿಲ್ಲ ಬಿಡು ಗಂಗಾ, ಟೈಮ್ ಇಲ್ಲ, ನಾನು ಹೋಗಿ ಬರ್ತೀನಿ. ಸರಿ. ಗಂಗಾ, ಇದು ವಿಶಾಲ್ಗೋಸ್ಕರ ತಗೊಂಬಂದಿರೋ ಗಿಫ್ಟು. ಇದಕ್ಕೆ ಕವರು ಅಥವಾ ಬ್ಯಾಗ್ ಕೊಡ್ತೀಯಾ? ಅದನ್ನ ಇಟ್ಕೊಂಡು ತಗೊಂಡು ಹೋಗ್ತೀನಿ. ಒಂದ್ ನಿಮಿಷ ಅಮ್ಮವ್ರೆ. ಅಮ್ಮವ್ರೆ, ಇದ್ರಲ್ಲಿಡಿ. ಈ ಬಾಕ್ಸ್ ಯಾಕೆ ಗಂಗಾ? ಚಿಕ್ಕ ಯಜಮಾನ್ರು ಗಿಫ್ಟ್ ಅಂದ್ರೆ ಭದ್ರವಾಗಿರ್ಬೇಕಲ್ವಾ ಅಮ್ಮವ್ರೆ? ಇಡಿ. ಸರಿ. ಸರಿ, ನಾ ಹೋಗಿ ಬರ್ತೀನಿ. ಆಗ್ಲೇ ಅಮ್ಮವ್ರೆ. ಇದೇನಕ್ಕ, ಸಡನ್ ಆಗಿ ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ಯಾ? ಲೆಕ್ಕದಲ್ಲಿ ತಪ್ಪು ಮಾಡಲಿಲ್ಲ ಅಂದ್ರೆ ಗಾಯತ್ರಿ ದೇವಿ ಹಾಕೊಳ್ಳೋ ಚಪ್ಪಲಿನೂ ತಗೊಳಕ್ಕಾಗಲ್ಲ ಪರ್ಶು. ಚಿಲ್ಡ್ರೆಲೆ ತೃಪ್ತಿ ಪಡಬೇಕು ಅಂತಂದ್ರೆ ತುಂಬಾ ಹಿಂಸೆ ಆಗುತ್ತೆ ಕಣೋ. ಹಾಗಂತ ಕ್ಲೋರೋಫಾರ್ಮ್ ಹಾಕಿ ಈ ಸಲ ಎಷ್ಟು ದುಡ್ಡು ಹೊಡಿಬೇಕು ಅನ್ಕೊಂಡಿದ್ಯಾ ಅಕ್ಕ? ಅಯ್ಯೋ ಪೆದ್ದ, ನೀನು ಕ್ಲೋರೋಫಾರ್ಮ್ ತಗೊಂಡು ಬಂದು ಮತ್ತೆ ಬರೋ ಹಾಗೆ ಮಾಡು ಅಂದೆ. ಆ ಕೆಲಸ ಮಾಡಿದ್ದಕ್ಕೆ ಬಂದಿದ್ದು 5 ಲಕ್ಷ. ಅದೇ ವಿಷಾನೇ ತಂದು ಕೊಟ್ರೆ 500 ಕೋಟಿನೂ ನಮ್ದಾಗಿಸ್ಕೋಬಹುದು. ಅಂತ ಪವರ್ಫುಲ್ ಪಾಯ್ಸನ್ ನಿನಗೆಲ್ಲಿ ಸಿಗುತ್ತೆ? ಸಿಕ್ಕಿದೆ, ಎತ್ತಿಟ್ಟಿದ್ದೀನಿ. ಯಾವಾಗ ಸಿಕ್ತು? ಎಲ್ಲಿ ಬಚ್ಚಿಟ್ಟಿದ್ಯಾಕ? ಲಕ್ಷ್ಮೀಪುರಕ್ಕೆ ಪ್ರಯಾಣಿಸ್ತಿರೋ ಗಾಯತ್ರಿ ದೇವಿ ಅಲ್ಲಿಂದಲ್ಲಿಗೆ ಚಟ್ಟ ಹತ್ತುತ್ತಾಳೆ. ಗಾಯತ್ರಿ ದೇವಿ ಹೋಗ್ತಿರೋ ಕಾರ್ ಡ್ರೈವರ್ನ ಕೊಂಡ್ಕೊಂಡಿದ್ದೀನಿ ಕಣೋ. ಖುಷಿಯಾಗಿ ಹೋಗ್ತಿರೋ ಗಾಯತ್ರಿ ದೇವಿಗೆ ಕಾರ್ ಡ್ರೈವರ್
ಜ್ಯೂಸ್ ಕೊಡ್ತಾನೆ. ಅದು ಕೂಡ ನನ್ನ ಹೆಸರು ಹೇಳಿ. ಕುಡಿದಾದ್ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ವಿಷ ಇದೆ ಅಂತ. ತಿಲೋತ್ತಮ ವಿಷ. ಅಪ್ಪ, ಮತ್ತೆ ನಿನ್ನ ಹೆಸರು ಯಾಕಕ್ಕ? ಇಷ್ಟು ದಿನ ನಮಗ್ ಕೆಲ್ಸ ಕೊಟ್ಟಿದಾರಲ್ವೇನೋ, ನಾವು ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ? ಅದಕ್ಕೆ ಅವರನ್ನ ಯಾರು ಸಾಯಿಸ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಅಂತ ನನ್ನ ಹೆಸರು ಹೇಳು ಅಂತ ಹೇಳಿದ್ದೀನಿ. ಮಾವನ ಗಂಗಾಧರ ಅಂತ ಗಂಡನ್ನ ಹೆಸರಿಟ್ಟು ಕರಿತಾ ಇದ್ದಲ್ಲೇ ಇವಾಗ ನಿನ್ಗೆ ಸೋದ್ರ ಮಾವ ಕಾಣಿಸ್ತಾ ಇದ್ದಾನ? ಅಕ್ಕ ಅಕ್ಕ, ಏನ್ ಮಾಡೋಣ ಹೇಳು? ಯೋಚನೆ ಮಾಡಷ್ಟು ಟೈಮ್ ಇಲ್ಲ, ಬೇಗ ಹೇಳು. ನೀವು ಉಸಿರಾಡೋದಕ್ಕೂ ಟೈಮ್ ಕೊಡಲ್ಲ ಕಣ್ರೋ. ನೀನು ಅಯ್ಯೋ, ಬಾವ, ಬಾವ, ಬೇಡ. ಬಾವ, ಬಾವ, ಬಿಡ. ಬಾವ, ನಮ್ಮ ಅಕ್ಕನ್ ಬಿಡಿ. ಬಾವ, ಬೇಡ. ಸಾಯು, ನೀನು ಬದುಕಬಾರ್ದು. ಬಾವ, ಬೇಡ ಬಾವ. ಲೇ, ನಿನ್ನ ಬದುಕೋದಿಕ್ ಬಿಡಲ್ಲ ಕಣೆ. ನಿನ್ನ ಸಾಯೆ. ಬಾವ, ನೀನು ನನ್ನ ಸಾಯಿಸ್ತೀಯೋ ಇಲ್ಲ ಸಾಯಕ್ ಹೋಗ್ತಿರೋ ನಿಮ್ಮ ಗಾಯತ್ರಿ ದೇವಿ ಅಮ್ಮವ್ರನ್ನ ಕಾಪಾಡ್ತೀಯ? ನೀನೇ ನಿರ್ಧರಿಸು ಮಾವ. ಅಮ್ಮವರು ಲಕ್ಷ್ಮೀಪುರದ ಕಡೆ ಹೊರಟಿದ್ದಾರೆ ಬಾವ. ಬೇಕಾದ್ರೆ ಹೋಗಿ ಶವನ ತಗೊಂಡ್ ಬಾ. ಅಮ್ಮವ್ರೆ 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 ಬಾವ, ಬಾವ, ಅಕ್ಕ ಹೋಗ್ತಿದ್ದೇನಕ್ಕ. ಯಾರಿಗಾದ್ರೂ ಹೇಳ್ಬಿಡ್ತಾನೋ ಏನೋ. ಜಗದೀಶ್ ಅವ್ರಿಗೆ ತಮ್ಮ ಹೆಂಡತಿನ ಕಳ್ಕೊಳ್ಳೋ ಟೈಮ್ ಬಂದಿದೆ. ಆಸ್ ವೆಲ್ ಆಸ್ ನಾನು ನನ್ನ ಗಂಡನ್ ಕಳ್ಕೊಳ್ಳೋ ಟೈಮ್ ಬಂದಿದೆ. ನನ್ನ ಫೈಲ್ ತಗೊಂಡು ಇಲ್ಲಿ ಯಾಕಿಟ್ಟಿದ್ದಾರೆ? ಈ ಕೆಲಸ ಪರ್ಶುದೇ ಆಗಿರುತ್ತೆ. ನಿಯತ್ತಿಲ್ದಿರೋ ನಾಯಿಗಳ 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 ಅಂತ ಬರೀ ರೈಟ್ ಇಟ್ ಡೌನ್. ಎಸ್, ಮತ್ತೆ ಹೇಳ್ಬೇಕಾ? ನಿಯತ್ತಿಲ್ದಿರೋ ನಾಯಿಗಳ. ನೋ 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 ನೋ. ಏನಾಯ್ತಕ್ಕ? ಜಿರಳೆನಾ ಹಲ್ಲಿನ ಹಾಕಿರ್ಚ್ಕೊಂಡೆ?
ನಾಯಿ ನಾಯಿನಾ? ಎಲ್ಲಿದ್ಯಕ್ಕ? ಫೈಲ್ನಲ್ಲಿ. ಫೈಲಲ್ಲಿ ನಾಯಿ ಇರೋದು ಅಂದ್ರೆ ಏನಕ್ಕ? ತೆನಾಲಿರಾಮ ಚೀಲದಲ್ಲಿ ಆನೆನ್ ಇಟ್ಕೊಂಡು ಹೋಗೋಣ ಅಂತ ಎಲ್ಲ ಮಂತ್ರಿಗಳ ಮುಂದೆ ಹೇಳ್ದಂಗಿದೆ. ಏ, ನರಿ ಬುದ್ಧಿ ಇರೋ ನೀನು ನಾಯಿ ಅಂತ ಬರ್ದಿರೋ ಚೆಕ್ ನೆನ್ಪಿಲ್ವೇನೋ ನಿಂಗೆ? ಚೆಕ್ಕ? ನಾಯಿ ನೀಯತ್ತಿಲ್ದಿರೋ ನಾಯಿ ನೀನೇ ಅಲ್ವಾ ಅಕ್ಕ? ಏ, ಐ ಮೀನ್ ನೀನೇ ಅಲ್ವಾ ಇದನ್ನ ಬರ್ದಿರೋದು ಅಂತ ಹೇಳ್ತಿದ್ದೀನಿ. ಬರ್ದಿದ್ದು ನಾನೇ ಆದ್ರೂ ಇಂಡೈರೆಕ್ಟ್ ಆಗಿ ಗಾಯತ್ರಿ ಅಕ್ಕ ನನ್ನೇ ಅಂದಿದ್ದು ಕಣೋ. ಹಾಗೆ ಹೇಳಿ ಏನಾದ್ಲು ಹೇಳು? ಪುಣ್ಯದ ಮೂಟೆ ಕಟ್ಕೊಂಡು ಪರಲೋಕಕ್ಕೆ ಪ್ರಯಾಣ ಬೆಳೆಸಿದ್ಲು. ಬದುಕಿದ್ದಾಗ ಭಯ ಆಗ್ಲಿಲ್ಲ, ಆದ್ರೆ ಸತ್ತು 16 ವರ್ಷ ಆದ್ಮೇಲೂ ಅವಳ ನೆನಪು ಈ ರೂಪದಲ್ಲಿ ಭಯ ಪಡಿಸ್ತಾ ಇದೆ ಪರ್ಶು. ಈ ಚೆಕ್ಕು ಎಲ್ಲಿತ್ತು? ಇದ್ರಲ್ಲಿ ಯಾರಿಟ್ಟಿದ್ದು? ಮತ್ತೆ ಅಮೆರಿಕ ಅಳಿಯನ್ ಕೆಲಸ ಅಂದ್ರೆ ನಾನು ಒಪ್ಕೊಳ್ಳಲ್ಲಕ್ಕ. ಹಾಗಾದ್ರೆ ಇದು ನಿನ್ ಕೆಲ್ಸನಾ? ಚೀಚಿ, ನೀನನ್ನು ಸಂತೋಷ ಪಡಿಸಿದ್ರೆ ನನ್ಗೇನಾದ್ರೂ ಕೊಡ್ತೀಯ, ಆದ್ರೆ ನೀನನ್ನು ಭಯ ಪಡಿಸಿದ್ರೆ ನನಗೇನು ಸಿಗುತ್ತೆ? ತಂಗಿನಕಾಯಿ ಚಿಪ್ಪು. ವಿಶಾಲ್ ಮಾಡ್ಲಿಲ್ಲ ಅಂದ್ರೆ ಇನ್ಯಾರು ಈ ಕೆಲಸ ಮಾಡಿರ್ಬೋದು ಪರ್ಶು? ನೀನೇ ಈ ಫೈಲಲ್ಲಿಟ್ಟು ಮರ್ತೋಗಿರ್ಬೇಕಕ್ಕ. ಒಂದ್ಸಲಿ ನೆನ್ಪಿಸ್ಕೋ. ಇಷ್ಟು ದಿನ ಕಾಣದೇ ಇದ್ದ ಚೆಕ್ಕು ಈಗ ಹೇಗೋ ಕಾಣಿಸ್ತಿದೆ. ಅಷ್ಟೇ ಅಲ್ಲದೆ ಫೈಲು ಇಟ್ಟು ಇದನ್ನ ಈ ರೂಮಲ್ಲೇ ಇಟ್ಟಿದ್ದಾರೆ. 2006 ಅಂತಿರೋ ಖರ್ಚೀಫು, ವಲ್ಲಭ್ ವಿಕ್ರಾಂತ್ ಜೊತೆ ನಾನ್ ತೆಗೆಸ್ಕೊಂಡ್ ಫೋಟೋ, ಗಾಯತ್ರಿ ದೇವಿ ಬಳೆ, ಈಗ ಈ ಚೆಕ್ಕು. ನಾನ್ ನೋಡೋ ಹಾಗೆ ಅದನ್ನ ನೋಡಿ ಡಿಸ್ಟರ್ಬ್ ಆಗೋ ಹಾಗೆ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಇದು ಪ್ರೀ ಪ್ಲಾನೇ ಆಗಿರುತ್ತೆ ಪರ್ಶು. ನಮಗೆ ಚೆಕ್ ಕೊಡ್ಬೇಕು ಅಂತಿರೋ ಈ ಚೆಕ್ಕನ್ನು ಇಟ್ಟಿರೋರು ಯಾರು ಅಂತ ತಿಳ್ಕೋಬೇಕು ಅಷ್ಟೇ ಅಲ್ವಾ? ನನಗ್ ಬಿಟ್ಬಿಡಕ್ಕ, ನಾನ್ ನೋಡ್ಕೋತೀನಿ ಈ ಚೆಕ್ಕಿನ ಲೆಕ್ಕ. ವಿಶಾಲ್, ಅತ್ತೆ ಎಲ್ಲಿದ್ದಾರೆ? ಅದ್ಕೆ ಮಾಮ್ ಇಲ್ಲೇ ಇದಾರಲ್ವಾ? ಮರದ ಥರ ನಿಂತಿರೋ ನಮ್ಮ ಅಕ್ಕ ಕಾಣಿಸ್ತಿಲ್ಲ ಅಂತಂದ್ರೆ ಹಾಸಿನಮ್ಮನ ಕಣ್ಣೆ ನತ್ತಿಗೇರಿದ್ಯಾ? ಪರಶುಮಾವ, ನಂಗೋ ಚೆನ್ನಾಗೆ ಕಾಣಿಸ್ತಿದೆ. ಆದ್ರೆ ಇವತ್ತಿಲ್ ಪೂಜೆಗೆ ಕಾಣಿಸ್ಕೋಬೇಕಾಗಿರೋ ಅತ್ತೆ ಅಂತಂದ್ರೆ ನಿಮ್ಮ ಅಕ್ಕ ಅಲ್ಲ, ವಿಶಾಲ್ ದೊಡ್ಡಮ್ಮ ಲಲಿತಾ ದೇವಿ ಅತ್ತೆ. ಗೆಜ್ಜೆ ಶಬ್ದ ಕೂಡ ಕೇಳಿಸ್ತಾ ಇದೆ ಅಮ್ಮ. ದೊಡ್ಡಮ್ಮವರು ಅವರೇ, ದೊಡ್ಡಮ್ಮವ್ರು ಬರ್ತಾ ಇದ್ದಾರೆ ಅಂತ ಹೇಳಿದೆ. ಗಂಗಯ್ಯನ ಕಾಣಿಸ್ತೇ ಇದ್ರು ಚೆನ್ನಾಗಿ ಕೇಳಿಸುತ್ತೆ. ಅಲ್ಲಿ ನೋಡಿ, ಲಲಿತಾದೇವಿ ಬಂದ್ಲು.
ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಭವ. ಅಮ್ಮನವ್ರು ನೆಲೆಸಿರೋ ಜಾಗದಲ್ಲಿ ಭಕ್ತಿ ಆದ್ರೂ ಭಯ ಆದ್ರೂ ಆ ತಾಯಿ ಹತ್ರನೇ ಇರಬೇಕು. ಇವತ್ತು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡೋದು ಆ ಸ್ವರ್ಣ ಗೌರಿನೇ ವಿಶಾಲ್. ನೀವ್ ಬಂದ ತಕ್ಷಣ ಪೂಜೆ ಶುರು ಮಾಡೋಣ ಅಂತ ಎಲ್ಲ ಏರ್ಪಾಡು ಮಾಡಿದೀನಕ್ಕ. ನಿಜವಾಗ್ಲೂ ನೀನೇ ಮಾಡಿದ್ಯಾ ತಿಲೋತ್ತಮ? ನಾನು ಅಂದ್ರೆ ನಾನಲ್ಲ, ನಯನಿ. ಮಾಡಿರೋದನ್ನ ಮಾಡಿಲ್ಲ ಅಂತ ಮಾಡಿಲ್ದೇ ಇರೋದನ್ನ ಮಾಡಿದೀನಿ ಅನ್ನೋ ಅಭ್ಯಾಸ ನಿನಗಿನ್ನೂ ಹೋಗಿಲ್ಲ ಅನ್ಸುತ್ತೆ. ತಿಲೋತ್ತಮಕ್ಕ, ಈ ಅಮ್ಮ ಹೋಗೋವರೆಗೂ ಗಬಕ್ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ಸ್ವಲ್ಪ ತಾಳ್ಮೆಯಿಂದ ಇರು. ಇವಳು ನಮ್ ಗುಟ್ನ ರಟ್ ಮಾಡೋ ಹೋಗಿದ್ದಾಳೆ. ಜಗದೀಶ್, ನಿನ್ನ ಆರೋಗ್ಯ ಸರಿಗಿಲ್ಲ ಅಂತ ಗೊತ್ತಾಯ್ತು. ಇವಾಗ ಹೇಗಿದ್ಯಾ? ಪರವಾಗಿಲ್ಲ. ನನಗೆ ಅಮ್ಮನವ್ರ ಆಶೀರ್ವಾದ ಇದೆಯಲ್ಲ, ಪರವಾಗಿಲ್ಲ, ಧೈರ್ಯವಾಗಿದ್ದೀನಿ. ಜಗದೀಶ, ಆರೋಗ್ಯದ ಬಗ್ಗೆ ಹೇಳೋದು ಬಿಟ್ಟು ಗಾಬರಿಲಿ ಏನೇನೋ ಮಾತಾಡ್ತಾ ಇದೆಯಲ್ಲ. ದೊಡ್ಡಕ್ಕ, ಬಾವನ್ ತಲೆಲಿರೋ ನರಗಳೆಲ್ಲ ಸ್ವಲ್ಪ ಹಾಳಾಗೋಗಿದೆ. ಹಾಳಾಗಿದ್ಯಾ ಅಥವಾ ಹಾಳು ಮಾಡಿದ್ದೀರಾ? ಜಗದೀಶ್ ಆ ರೀತಿ ಆಗೋದಕ್ಕೆ ಕಾರಣ ಯಾರು ಅಂತ ಕೇಳ್ತಿದ್ದೀನಿ. ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಹಾಗಾಗಿದ್ದಾರೆ ಅಷ್ಟೇ. ಅಷ್ಟೇ ಅಂತ ನೀನ್ ಹೇಗೆ ಹೇಳ್ತೀಯ ತಿಲೋತ್ತಮ? ನೀನು ಸೆಕ್ರೆಟರಿ ಆಗಿ ವರ್ಕ್ ಮಾಡಿದ್ಯಾ ಹೊರತು ನರ್ಸ್ ಆಗಲ್ವಲ್ಲ. ನಾನು ಪಿಯ ಕೆಲಸ ಮಾಡಿದ್ದೀನಿ, ಇವ್ರ ಹತ್ರ ಜೀತದಾಳ ಕೆಲಸ ಮಾಡಿದ್ದೀನಿ ಅಂತ ಜಾಸ್ಮಿನಿಗೆ ಗೊತ್ತಾದ್ರೆ ಎಷ್ಟು ಚೀಪ್ ಆಗಿರುತ್ತೆ. ಬೇಕಂತಾನೆ ಹೀಗೆ ಹೇಳ್ತಿದ್ದಾರೆ ಅನ್ಕೋತೀನಿ. ಅಕ್ಕ, ಪೂಜೆ ಶುರು ಮಾಡ್ತೀಯಾ? ನಾನ್ ಮಾಡಲ್ಲ. ನನ್ ಮಗ ವಿಶಾಲ್ನ ಹೆಂಡತಿ ನಯನಿ ಪೂಜೆ ಮಾಡಬೇಕು. ನೈನಿಗೆ ಗಾಯತ್ರಿ ಅತ್ತೆ ಸೀರೆ ಉಟ್ಕೊಂಡ್ ಬಾ ಅಂತ ಹೇಳಿದಾರಲ್ಲ, ಅದಕ್ಕೆ ಒಳಗೆ ಹೋಗಿದ್ದಾಳೆ ಅತ್ತೆ. ದೊಡ್ಡಮ್ಮ, ನಾನು ಹೋಗಿ ಕರ್ಕೊಂಡ್ ಬರ್ಲಾ? ಅಮ್ಮೋರೇ, ಅಮ್ಮೋರೇ, ದೀರ್ಘ ಸುಮಂಗಲಿ ಭವ. ಎದ್ದೇಳಮ್ಮ. ಚೆನ್ನಾಗಿದ್ದೀರಾ ಅಮ್ಮೋರೇ? ನನ್ ತಂಗಿ ಗಾಯತ್ರಿ ದೇವಿ ಹೋದ್ಮೇಲೆ ಈ ಪ್ರಶ್ನೆನ್ ಯಾರು ಕೇಳಿದ್ರು ನನಗೆ ಬೇಜಾರಾಗ್ತಿತ್ತು. ಆದ್ರೆ ಇವತ್ತು ನೀನು ಈ ಮಾತು ಕೇಳ್ತಿದ್ರೆ ಗಾಯತ್ರಿನೇ ಬಂದು ಮಾತಾಡ್ದಂಗಿದೆ. ಸಂತೋಷವಾಗಿದ್ದೀನಿ ಅಂತ ಹೇಳಿದ್ರೇನೆ ನನ್ನ ಮನ್ಸಿಗೆ ತೃಪ್ತಿ ಇರುತ್ತೆ. ನನ್ನನ್ನು ಗಾಯತ್ರಿ ಅಮ್ಮೋರಿಗೆ ಹೋಲಿಸಿದ್ರೆ ನನ್ನ ಈ ಜನ್ಮ ಸಾರ್ಥಕ ಅನ್ಸುತ್ತೆ ಅಮ್ಮೋರೆ. ಪೂಜೆ ಆದಮೇಲೆ ನಿಮಗೆ ಬಾಗಿನ ಕೊಟ್ಟರೆ ಸಮಾಧಾನ ಆಗುತ್ತೆ. ಆಂಟಿ, ನೈನಿ ಯಾಕೆ ಬಾಗಿನ ಕೊಡಬೇಕು?
ನಾನಿಲ್ವಾ? ಅಯ್ಯೋ ಇವಳು ಬಾಯಿ ಬಿಟ್ಬಿಟ್ಲು. ಇನ್ ಜಾಸ್ಮಿನ್ ಕತೆ ಅಷ್ಟೇ. ಹೂ ಆರ್ ಯು? ದೊಡ್ಡತ್ತೆ, ಮುಳ್ಮೀನು, ಚಿಚಿ, ಜಾಸ್ಮಿನು, ಲಾಯರ್ ಜಗನ್ನಾಥ್ ಅವ್ರ ಮಗಳು ಇವಳು. ಅವ್ರು ಯಾರು? ನಾನ್ ಗೊತ್ತಿಲ್ಲ, ನಮ್ ಡ್ಯಾಡಿನೂ ಗೊತ್ತಿಲ್ಲ ಅಂತಿದ್ದಾರೆ. ಏನಂಟಿ ಇದು? ನನ್ ಯಾರು ಅಂತ ಗೊತ್ತಿಲ್ವಾ ಇವ್ರಿಗೆ? ನನಗೆ ಗೊತ್ತಿಲ್ಲದೆ ಇರೋದೇನೂ ಇಲ್ಲ. ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಚೆನ್ನಾಗಿ ಸಂಸಾರ ಮಾಡ್ತಿರೋ ಗಂಡ ಹೆಂಡತಿ ಜೀವನದಲ್ಲಿ ಚಿಕ್ಕ ಜಗಳ ಬಂದಾಗ ಅನ್ಸರ್ಸ್ಕೊಂಡು ಹೋಗಿ ಅಂತ ಹೇಳ್ದೆ ಫೀಸಿನ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ತಗೊಂಡು ಪವಿತ್ರವಾದ ಗಂಡ ಹೆಂಡತಿ ಸಂಬಂಧನ ಡಿವೋರ್ಸ್ ಹೆಸರಲ್ಲಿ ಬೇರೆ ಮಾಡಿ ಕೋಟ್ಯಾಧಿಪತಿಯಾದ ಜಗನ್ನಾಥ ರಾವೆ ನಿನ್ನ ಹೆತ್ತ ತಂದೆ ಅಂತ ನನಗೆ ಗೊತ್ತು. ಐದು ವರ್ಷದ ಹಿಂದೆ ನಿಮ್ಮ ತಾಯಿಗೆ ಜ್ವರ ಬಂದಿತ್ತು ಅಂತ ಇದ್ದಕ್ಕಿದ್ದಾಗೆ ರಾತ್ರಿ ಮಲಗಿದ್ದಾಗೆ ಸತ್ತೋದ್ಲು ಅಂತ ಬಾಡಿನ ಪೋಸ್ಟ್ ಮಾರ್ಟಮ್ ಕೂಡ ಮಾಡಕ್ ಬಿಡದೆ 5 ನಿಮಿಷ ಹತ್ತು. ಅದಾದ್ಮೇಲೆ 5 ನಿಮಿಷದಲ್ಲೇನೆ ದಹನ ಸಂಸ್ಕಾರ ಮಾಡಿದ ಫ್ಯಾಮಿಲಿ ನಿಮ್ದು ಅಂತ ನನಗೆ ಗೊತ್ತು. ಜಾಸ್ಮಿನ್, ಸುಮ್ಮನೆ ಇರ್ದೆ ಅನಾವಶ್ಯಕವಾಗಿ ಎಲ್ಲ ನಿನ್ ತಲೆ ಮೇಲೆ ಎಳ್ಕೋತಿದ್ಯಾ. ನಿನ್ನ ನಿಜವಾದ ಹೆಸರು ಶ್ರೀ ಸಾಯಿ ಜಾಸ್ಮಿನ್. ಭಗವತ್ ಸ್ವರೂಪವಾದ ಸಾಯಿ ನಾಮವನ್ನ ಪಕ್ಕಕ್ಕಿಟ್ಟು ಸ್ಟೈಲ್ ಆಗಿ ಜಾಸ್ಮಿನ್ ಜೆಸ್ಸಿ ಅಂತ ಕರೆಸ್ಕೊಳ್ತಾ ಈ ಮನೇಲೆ ತಿರುಗ್ತಿದ್ಯಾ. ಅಮಾಯಕಳಾದ ನೈನಿ ಜೀವನದಲ್ಲಿ ಕಾಲಿಟ್ಟು ವಿಶಾಲ್ ಜೊತೆ ಸಪ್ತಪದಿ ತುಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಸೋತ್ ಹೋದ್ ನೀನು ಇನ್ನು ಯಾವ್ದಕ್ಕೆ ಆಸೆ ಪಟ್ಟು ಇಲ್ಲಿದ್ಯಾ ಅಂತ ಹೇಳು. ಏನ್ ತಿಲೋತಮ್ಮ, ಅವಳು ನಿನ್ ಕಡೆ ನೋಡ್ತಿದ್ದಾಳೆ. ನಿನ್ ಪ್ರೋತ್ಸಾಹ ಆಶೀರ್ವಾದ ಇದೆಯಾ? ಅಂದ್ರೆ ಅಕ್ಕ, ಅದು ಪಾಪ ತಾಯಿ ಇಲ್ದಿರೋ ಹುಡುಗಿ, ಜೊತೆಗೆ ಹುಟ್ಟೋನು ಕೂಡ ಜೈಲಲ್ಲಿದ್ದಾನೆ. ಅಯ್ಯೋ, ಇವಳೇನ್ ಡಿಟೆಕ್ಟಿವ್ ತರ ಎಲ್ಲ ಹೇಳ್ತಿದ್ದಾಳೆ. ನೈನಿ ತಂಟೆಗೆ ಬಂದ್ರೆ ಜೈಲ್ನಲ್ಲ, ಈ ಲೋಕದಲ್ಲೇ ಇರಲ್ಲ ಅಂತ ತಿಳ್ಕೋಬೇಕು. ಹಾಗ್ ಮಾಡಿದ್ದು ನಾನು ಅಕ್ಕ. ನಿಮ್ ತಂಗಿನೇ ಮುಗಿಸಿದ್ದೀನಿ. ಇನ್ನೀನ್ ನಯನಿ ಯಾವ ಲೆಕ್ಕ? ಅದಕ್ಕೆ ಪೂಜೆ ಮಾಡಿ ಮುಗಿಸೋಣ, ಗಲಾಟೆ ಮಾಡೋದು ಬೇಡ. ಹೌದು ಲಲಿತಾ, ಸಮಯ ಇಲ್ಲ ಅಂತ ಬಾಗಣ ಇಸ್ಕೊಂಡು ಡೆಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ. ಇನ್ನೊಂದ್ಸಲ ಬಂದಾಗ ಎಲ್ಲ ವಿಷಯ ಚರ್ಚೆ ಮಾಡೋಣ. ಇಲ್ಲ
ದೊಡ್ಡತ್ತೆಗೆ ಈ ಮುಳ್ಮೇನ್ ವಿಷಯ ಗೊತ್ತಾಗ್ಲೇಬೇಕು. ಅಪ್ಪ, ಅಂದ್ರೆ ಅವಳಿಗಾದ್ರೂ ಒಂದು ಕ್ಲಾರಿಟಿ ಸಿಗತ್ತಲ್ವಾ? ದೊಡ್ಡಮ್ಮ, ಹಸೆ ಮನೆ ಮೇಲೆ ಮದುವೆ ನಿಂತೋಗಿರೋ ಹುಡುಗಿಗೆ ನಾವು ಯಾವತ್ತೂ ಅನ್ಯಾಯ ಮಾಡಬಾರ್ದಲ್ವಾ? ನ್ಯಾಯ ಕೊಡಬೇಕು ಅಂತಲೇ ಕೊಡ್ತೀನಿ ಅಂತಲೇ ಅವಳನ್ನ ಇಲ್ಲೇ ಇರಕ್ಕೆ ಹೇಳಿದೆ. ಜಾಸ್ಮಿನ್ ಮದುವೆ ಆಗೋ ಸಮಯ ಹತ್ತಿರದಲ್ಲೇ ಇದೆ. ಅದ್ರ ಬಗ್ಗೆ ಎಲ್ಲ ವಿವರಗಳನ್ನ ಅಜ್ಜಿ ಹೇಳಿದಾಗೆ ಆಮೇಲೆ ಮಾತಾಡೋಣ ಪ್ಲೀಸ್. ನನಗೆ ಗೊತ್ತು ವಿಶಾಲ್, ನೀನ್ ನ್ಯಾಯ ಕೊಡಿಸ್ತೀಯ. ಯಾಕಂದ್ರೆ ನೀನು ಶ್ರೀರಾಮ. ಅಮ್ಮ ನಯನಿ, ಅಮ್ಮೋರೆ, ನೀನ್ ಪೂಜೆ ಶುರು ಮಾಡು. ಸರಿ ಅಮ್ಮೋರೆ. ಬನ್ನಿ ಬಾವಾ. ವಿಶಾಲ್ ನ್ಯಾಯ ಕೊಡಿಸ್ತೀನಿ ಅಂದಿದ್ದಕ್ಕೆ ರಿಲ್ಯಾಕ್ಸ್ ಆಗ್ಬೋದು. ಇವ್ರಿಲ್ಲಿಂದ ಹೋದ್ಮೇಲೆ ತಿಲೋತ್ತಮ ಆಂಟಿ ಹತ್ರ ಕ್ಲಾರಿಟಿ ತಗೋತೀನಿ. ಅಮ್ಮೋರೆ, ಕೊಡ್ತಿದ್ದೀನಮ್ಮ ಬಾಗಿನ. ಬಾಗಿನ ಇಸ್ಕೊತಾ ಇದ್ದೀನಿ. ಅಮ್ಮ ನಯನಿ, ಪ್ರತಿ ವರ್ಷ ನನ್ನ ತಂಗಿ ಗಾಯತ್ರಿ ದೇವಿ ನನಗೆ ಸ್ವರ್ಣಗೌರಿ ವ್ರತ ಮಾಡಿ ಬಾಗಿನ ಕೊಡೋಳು. ಅವಳು ಹೊರಟೋದ್ಮೇಲೆ ಈ ಮನೆಗೆ ಬಂದು ಬಾಗಿನ ಈಸ್ಕೊಂಡೇ ಇಲ್ಲ. ನಾನು ಹೊಸಲ್ ದಾಟಿ ಸೂರ್ಯ ನಮಸ್ಕಾರ ಮಾಡ್ಬರ್ತೀನಿ. ಸರಿ ಅಮ್ಮೋರೆ, ಅಷ್ಟರಲ್ಲಿ ಊಟಕ್ಕೆ ಏರ್ಪಾಡು ಮಾಡ್ತೀನಿ. ನಮ್ ನೈನಿ ಕೈ ರುಚಿ ನೋಡಿದ್ರೆ ಡೆಲ್ಲಿಗೂ ಪಾರ್ಸಲ್ ಮಾಡಿಸ್ಕೊಂಡು ಹೋಗ್ತಾರೆ ಅತ್ತೆ. ಒಳ್ಳೇದು.
ಬನ್ನಿ ಬನ್ನಿ, ಇವಾಗ್ಲೇ ನನ್ನ ಗಂಟ್ಲು ಒಣಗೋಗಿದೆ. ಎಂಜಿಲ್ ನುಂಗುದ್ರೂ ಸರಿ ಹೋಗ್ತಿಲ್ಲ. ಹೇಯ್, ನಡೀರಿ ಬಾವಾ. ಹಾಸಿನಿ, ಹಾಸಿನಿ, ಬರ್ತಾ ಇದ್ದೀನಿ ಅತ್ತೆ. ಹಾಸಿನಿ, ಬೇಗ ಬಾ, ಅಕ್ಕ ಕರಿತಿದ್ದಾಳೆ. ಹಾಸಿನಿ, ನೈನಿ ಕೊಟ್ಟಿದ್ ಬಾಗಿನಾನ ಬ್ಯಾಗಲ್ಲಿಟ್ಯಾ? ಹಾ, ಅದನ್ನ ಕಾರಲ್ಲಿ ಇಡ್ಸಿದೀನಿ ದೊಡ್ಡತ್ತೆ. ಪ್ರಸಾದನ್ನೆಲ್ಲ ಸ್ಟೀಲ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಅದನ್ನ ಹುಷಾರಾಗಿ ತಗೊಂಡು ಹೋಗಿ ತಿನ್ನಿ. ಆಯ್ತಮ್ಮ. ಅತ್ತೆಗೆ ಕವರ್ ತರೋದಕ್ಕೆ ಹೇಳಿದ್ದೆ. ತಗೊಂಡ್ ಬರ್ತಾ ಇದೀನಿ ಲಲಿತಾ. ತಗೋ ಇದನ್ನ. ಥ್ಯಾಂಕ್ಸ್ ಅತ್ತೆ. ಇವಾಗ ಕೊಡ್ತಿರೋದಕ್ಕೆ ಮತ್ತಿಷ್ಟು ವರ್ಷ ಯಾರಿಗೂ ಕೊಡದೆ ಭದ್ರವಾಗಿ ಇಟ್ಟಿದ್ದಕ್ಕೆ. ಏನಕ್ಕಾದು? ನಿಮ್ಮ ಅಕ್ಕಂಗೆ ಏನ್ ಗೊತ್ತು ಅಂತ ಕೇಳ್ತಿದ್ಯಾ ಪರಶುರಾಮ್? ನೀವು ತಂದಿದ್ದ ದೊಡ್ಡಕ್ಕ? ಹಾಗಾದ್ರೆ ಯಾರಿಗೂ ಗೊತ್ತಿರಲ್ಲ ಬಿಡಿ. ಇವತ್ತು ತಗೊಂಬಂದಿದ್ದಲ್ಲ, ಇಷ್ಟು ವರ್ಷ ಈ ಮನೆಯಲ್ಲೇ ಇತ್ತು. ತಿಲೋತ್ತಮ ಕೈಗೆ ಸಿಕ್ಕಿಲ್ಲ ಅಷ್ಟೇ. ಅದೇನು ಅಂತ ತಿಳ್ಕೊಬೋದಾ ಅಕ್ಕ? ಅದೇನು ಅಂದ್ರೆ 555 ಕೋಟಿ ರೂಪಾಯಿ ಆಸ್ತಿಗೆ ನನ್ನ ತಂಗಿ ಗಾಯತ್ರಿ ದೇವಿ ವಾರಸ್ದಾರಳು. crores? ಅದ್ರಲ್ಲಿ ಎಷ್ಟು ಸೊನ್ನೆ ಇರುತ್ತೆ ಜಾಸ್ಮಿನ್? ಐ ನೆವರ್ ಲವ್ ಝೀರೋಸ್. ಗೊತ್ತಿಲ್ಲ ಅಂತ ಹೇಳು, ಸುಮ್ಮನೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ಬೇಡ. ಮೊದಲು 3 5 ಇರುತ್ತೆ, ಆಮೇಲೆ 7 0 ಇರುತ್ತೆ. ಕರೆಕ್ಟಾಗಿ ಹೇಳ್ದೆ ವಿಶಾಲ್. ಆಸ್ತಿ ವಿಷಯಕ್ಕೆ ಬಂದ್ರೆ ಎಲ್ರ ಕಿವಿ ಅರಳುತ್ತೆ, ಆದ್ರೆ ಅದನ್ನ ಸಂಪಾದಿಸೋದು ತುಂಬಾ ಕಷ್ಟ. ಸೊನ್ನೆನ ನಿರ್ಲಕ್ಷ್ಯ ಮಾಡೋರ್ಗೆ ವ್ಯಾಪಾರದ ಅನುಭವ ಇಲ್ಲ ಅಂತ ಅರ್ಥ. ನನ್ನ ತಂಗಿ ಗಾಯತ್ರಿ ದೇವಿ ಅವಳ ನಂತರ ತನ್ನ ಮಗ ವಿಶಾಲ್ ಮದ್ವೆ ಆಗೋ ಹುಡುಗಿಗೆ ಆಸ್ತಿ ಆಗ್ಲಿ ವಾರಸತ್ವದ ಹಕ್ಕು ಸಿಗ್ಬೇಕು ಅಂತ ಬರ್ದಿರೋ ವಿಲ್ ಪೇಪರ್ಸ್ ಇದು. ಹೌದಲ್ವಾ ಜಗದೀಶ್? ಹಾ, ಹೌದು ಅದಕ್ಕೆ, ಹೌದು ಅದಕ್ಕೆ. ನನಗೆ ನೆನಪಿದೆ. ಅಂದ್ರೆ ಈ 555 ಕೋಟಿ ನನಗೆ ಬರುತ್ತೆ. ಆಸ್ತಿ ವಿಷಯನ್ ಯಾರು ಮರ್ತೋಗಲ್ವೇ? ಮತ್ತೆ ಆಸ್ತಿ ಎಲ್ಲ ಯಾರಿಗೆ ಸೇರ್ಬೇಕು? ನೈನಿಗೆ, ನನ್ನ ಸೊಸೆಗೆ ಅತ್ಗೆ, ನನ್ನ ಸೊಸೆಗೆ ಅತ್ಗೆ.
ಅಮ್ಮೋರೆ. 555 ಕೋಟಿ ರೂಪಾಯಿಗೆ ವಾರಸ್ದಾರಳು ನೀನೇ. ನೀನೇನ್ ಮಾಡಿದ್ರು ಮಾಡದೆ ಹೋದ್ರು ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ನಿನ್ನನ್ನೇ ಚೇರ್ಮನ್ ಆಗಿ ಭಾವಿಸಿ ಗೌರವಿಸುತ್ತೆ. ನೀನು ವಿಶಾಲ್ನ ಅರ್ಧಾಂಗಿಯಾಗಿ ಸಂಪ್ರದಾಯ ಸಂಸ್ಕೃತಿಗೆ ತಲೆಬಾಗಿ ಧರ್ಮದ ದಾರಿಯಲ್ಲಿ ನಡೆಯೋ ನಿನಗೆ ಈ ಜವಾಬ್ದಾರಿ ವಹಿಸೋದು ಸಮುಚಿತ. ಬೀರು ಕೀನಾಕ ಅದು ಗಾಯತ್ರಿ ದೇವಿ ಮಾಡಿಸಿರೋ ಪ್ರತ್ಯೇಕವಾದ ಬೀರುಗ್ ಸಂಬಂಧಿಸಿದ ಬೀಗದ ಕೈ ಇದು. ಅದರಲ್ಲಿ 25 ಕಾಸಿನ ಸರಗಳು, 45 ಕಂಠಿಹಾರಗಳು, 8 ಜೊತೆ ಖಡ್ಗಗಳು, 12 ಕಂಕಣಗಳು, 64 ಉಂಗುರಗಳು, 6 ಡಾಬು, 102 ಬಳೆಗಳು, 21 ಬೈತಲೆ ಬೊಟ್ಟು, 16 ಕೈವಂಕಿಗಳು, 32 ಜೊತೆ ಸೂರ್ಯಚಂದ್ರ ಬೊಟ್ಟು ಬಿಲ್ಲೆಗಳು, 220 ಜುಮ್ಕಿಗಳು, 79 ಜೊತೆ ಗೆಜ್ಜೆಗಳು, 340 ಕಿವಿ ಓಲೆಗಳು, 86 ಅವಲಕ್ಕಿ ಸರಗಳು, 11 ವಜ್ರದ ಮೂಗುತ್ತಿ, 88 ಬೆಳ್ಳಿ ತಟ್ಟೆಗಳು, ದೇವ್ರ ಪೂಜೆ ಸಾಮಗ್ರಿ ಸೇರಿಸಿದ್ರೆ ಒಟ್ಟಾಗಿ 99 ಕೆಜಿ ಬಂಗಾರ, 160 ಕೆಜಿ ಬೆಳ್ಳಿ. ನನ್ನ ತಂಗಿ ಗಾಯತ್ರಿ ದೇವಿ ಸೊಸೆ ಆದ ಈ ನಯನಿಗೆ ಸೇರ್ಬೇಕು. ಇದನ್ ಯಾವಾಗ ಬೇಕಾದ್ರೂ ತಗೊಂಡು ಉಪಯೋಗಿಸೋ ಹಕ್ಕು ಅಧಿಕಾರ ನಿನಗ್ ಮಾತ್ರ ಇದೆ ನಯನಿ. ನಿನ್ನ ನಂತರ ನಿನ್ನ ಮಕ್ಕಳಿಗೆ ಸೇರುತ್ತೆ. ಬಂಗಾರದಲ್ಲಿ ಇಷ್ಟೊಂದು ಆಭರಣಗಳು ಮಾಡ್ಬೋದು ಅಂತ ನಂಗೆ ಯಾವತ್ತೂ ಗೊತ್ತಿರಲಿಲ್ಲ ಅಮ್ಮೋರೆ. ಇದೆಲ್ಲ ನನಗೆ ಯಾಕೆ? ನನಗೆ ಬೇಡ, ನನ್ನ ಕೈಯಲ್ಲಿ ಆಗಲ್ಲ ಅಂತ ತಪ್ಪಿಸ್ಕೊಳಕ್ ಕೂಡ ಅವಕಾಶ ಇಲ್ಲ ನಯನಿ. ವಾರಸತ್ವ ಅಂದ್ರೆ ಜವಾಬ್ದಾರಿನ ನಿಭಾಯಿಸೋದು. ನೈನಿ, ಭಾರವಾಗಿದೆ ಅಂತ ಚಿನ್ನದ ಕಿರೀಟನ ರಾಜರು ಪಕ್ಕಕ್ಕಿಡಲ್ಲ. ನಿನ್ ಗಂಡ ಒಂದು ಮಾತಲ್ಲಿ ಹೇಳ್ಬಿಟ್ಟ, ನೀನ್ ಅದನ್ನ ಕೇಳಲೇಬೇಕು. ಈ ಪೇಪರ್ಸ್ ಮೇಲೆ ಸೈನ್ ಹಾಕು ನೈನಿ. ನನ್ನ ಕರ್ತವ್ಯನ ನಿನಗೆ ವಹಿಸ್ತಾ ಇದ್ದೀನಿ. ಇನ್ಮೇಲೆ ನೀನೇ ನೋಡ್ಕೋಬೇಕು. ನೈನಿ, NV ವಿಶಾಲ್ ಯಜಮಾನ್ರು ನೈನಿ ಅಂತ ಇದ್ರ ಅರ್ಥ ಅಮ್ಮೋರೆ. ನನ್ನ ತಂಗಿ ಹೇಳಿದ್ದು.